ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನೀವು ನೋಡ್ತಾ ಇರ್ಬೋದು ರೀ, ಇಲ್ಲಿ ನಾನೊಂದು ಕಾಯಿ ಇದ್ದಂಥ ಮಾವಿನಕಾಯಿನ ತೊಗೊಂಡು ಈ ಥರ ನಾನು ತುರಿದಿಟ್ಕೊಂಡಿದ್ದೀನಿ ರೀ. ಅಂದರೆ ಇದು ಹಣ್ಣಿಲ್ರಿ, ತುಂಬ ಕಾಯಿ ಇರೋಂಥದ್ದೊಂದು ಮಾವಿನಕಾಯಿ. ಈ ಮಾವಿನಕಾಯಿನಲ್ಲಿ ನೋಡ್ರಿ ಇವತ್ತೊಂದು ಟೇಸ್ಟ್ ಆದಂಥ ಮತ್ತು ಹೆಲ್ದಿ ಆದಂಥ ಒಂದು ಪಾಯಸವನ್ನು ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಒಳ್ಳೆ ಟೇಸ್ಟ್ ಇರುತ್ತೆ ಪಾಯಸ. ಒಂದು ಸತಿ ಮಾಡಿ ನೋಡಿ, ಗೊತ್ತಾಗುತ್ತೆ ನಿಮಗೆ. ಈ ಮಾವಿನಕಾಯಿನಲ್ಲಿ ಒಂದು ಈಸಿ ಆದಂಥ ಒಂದು ಪಾಯಸ ಮಾಡ್ಬೋದು ರೀ. ಈಗ ಒಂದು ಮಾವಿನಕಾಯಿಗೆ ಅಳತೆಗೆ ನೋಡಿರಿ, ಇಲ್ಲಿ ಒಂದು ಮುಕ್ಕಾಲು ಲೋಟದಷ್ಟು ಗಟ್ಟಿ ಹಾಲು ತೊಗೊಂಡಿದ್ದೇನೆ. ಮತ್ತು ಇಲ್ಲಿ ನೋಡ್ಬೋದು ನೀವು ಸಕ್ಕರೆ ಟೇಸ್ಟ್ ನೋಡ್ಕೊಂಡ್ರಿ. ಇದು 100 ಗ್ರಾಮು ಖೋವಾ ಇದೆ. ಖೋವಾ ಅಂದರೆ ನಮಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ ರೀ. ಮತ್ತು ಇಲ್ಲಿ ನೋಡ್ಬೋದು ಸ್ವಲ್ಪ ಗೋಡಂಬಿ ಮತ್ತು ಸ್ವಲ್ಪ ಬಾದಾಮಿ. ನಮಗೆ ಇಷ್ಟು ಬೇಕಾಗಿರುವಂಥ ಸಾಮಗ್ರಿಗಳು ರೀ. ಈಗ ಫಸ್ಟಿಗೆ ನೋಡ್ರಿ, ನಾವಿದು ಮಾವಿನಕಾಯಿನ ಬಿಸಿನೀರಿನಲ್ಲಿ ಹಾಕಿ ಬೇಯಿಸ್ಕೋಬೇಕಾಗತ್ತೆ. ಇಲ್ಲಿ ನೋಡ್ಬೋದು ರೀ, ನಾನೊಂದು ಸ್ವಲ್ಪ ನೀರನ್ನು ಬಿಸಿ ಮಾಡೋಕ್ಕಿಟ್ಟಿದ್ದೇನೆ. ಈಗ ನೋಡ್ಬೋದು ರೀ, ನಾವಿಲ್ಲೊಂದು ಪ್ಯಾನನ್ನು ಇಟ್ಕೊಂಡಿದ್ದೇವೆ ರೀ. ಇದಕ್ಕೆ ನೋಡ್ರಿ, ನಾವು ಗಟ್ಟಿ ಹಾಲು ಅಂದರೆ ಇದರೊಳಗೆ ನೀರದು ಏನು ಹಾಕಂಗಿಲ್ಲ ರೀ. ನಾವು ಪ್ಯಾಕೆಟ್ಲಿಂದ ತೆಗೆದು ಇದೇ ಥರನೇ ಬಿಸಿ ಮಾಡ್ಕೋಬೇಕಾಗುತ್ತೆ. ಈಗ ನೋಡ್ಬೋದು ರೀ, ನಮ್ಮದು ನೀರು ಕುದಿ ಬರ್ತಾ ಇದೆ. ನಾವು ಇದಕ್ಕೆ ನಮ್ಮದು ಮ್ಯಾಂಗೋ ಇದೆ ನೋಡ್ರಿ, ಒಂದು 20 ರಿಂದ 25 ಸೆಕೆಂಡ್ ತನಕ ನೋಡ್ರಿ ಇದನ್ನು ಸ್ವಲ್ಪನೇ ಈ ಥರ ಫ್ಲೇಮ್ನಲ್ಲಿ ಬೇಯಬೇಕಾಗತ್ತೆ ರೀ. ಅಂದರೆ ಸ್ಪೀಡ್ನಲ್ಲೇ ಇಡ್ರಿ, ಅಂದರೆ ಹೈ ಫ್ಲೇಮ್ ಇಟ್ಟೆ ಇದನ್ನು ಒಂದು 20 ರಿಂದ 25 ಸೆಕೆಂಡ್ ಕಾಲ ಇದನ್ನು ಚೆನ್ನಾಗಿ ಕುದಿ ಬಂದರೆ ಸಾಕು. ಅಲ್ಲಿಂದ ನಾವು ಆಫ್ ಮಾಡ್ಕೊಳ್ಳೋಣ್ರಿ. ನೀವು ನಮ್ದು ನೋಡ್ಬೋದು ರೀ, ಒಂದು ಟೈಮ್ ಆಗಿದೆ ನಮ್ಮದು. ಈಗ ಒಂದು 20 ರಿಂದ 25 ಸೆಕೆಂಡ್ ಕಾಲ ನಾನು ಇದನ್ನು ಬೇಯಿಸಿದ್ದೀನಿ. ಇವಾಗ ಆಫ್ ಮಾಡ್ಕೊತಾ ಇದ್ದೇನೆ. ನೋಡ್ಬೋದು ನಮ್ಮದು ಹಾಲು ನಿಧಾನಕ್ಕೆ ಬೇಯ್ತಾ ಇದೆ ರೀ. ಇದು ನೋಡಿರಿ, ಇಷ್ಟು ತುಂಬ ಚೆನ್ನಾಗಿ ನಾವು ಹಾಕಿದ ನೋಡಿರಿ ಹಾಲು ಈ ಥರನೇ ಇದು ಸ್ವಲ್ಪ ಚೆನ್ನಾಗಿ ಕುದ್ದುಬಿಟ್ಟು ಈ ಥರ ಗಟ್ಟಿಗಾಗಿದೆ. ಈ ಟೈಮ್ನಲ್ಲೇ ನೋಡಿರಿ ನಾವಿದು ಇಟ್ಕೊಂಡಿದ್ದೆ ನೋಡಿರಿ ಶುಗರನ್ನು ಸೇರಿಸ್ತಾ ಇದ್ದೀವಿ. ಅಂದರೆ ರುಚಿಗೆ ನೋಡಿ ಸೇರಿಸ್ಬೋದು ರೀ. ಯಾಕಂದರೆ ಮಾವಿನಕಾಯಿ ಸ್ವಲ್ಪ ಹುಳಿ ಇರುತ್ತೆ ನೋಡಿರಿ. ಹಾಗಾಗಿ ಇದನ್ನು ಸ್ವಲ್ಪ ಬ್ಯಾಲೆನ್ಸ್ ಮಾಡೋದಕ್ಕೆ ಮತ್ತು ಒಳ್ಳೆ ಟೇಸ್ಟ್ ಕೊಡೋದಕ್ಕಂತ ಹೇಳಿ ನಾವು ಸಕ್ಕರೆನ ಈ ಥರ ಹಾಕಿಬಿಟ್ಟು ಕರಗಿಸ್ತಾ ಇರ್ತೀವಿ ರೀ. ನೀವು ನೋಡ್ಬೋದು ರೀ, ನಮ್ಮದು ಇದು ಮಾವಿನಕಾಯಿದು ನೋಡಿರಿ, ನಾವು ಈ ಥರ ಒಂದು ಸಣ್ಣ ಜಲ್ಲಿನಲ್ಲಿ ಹಿಡ್ಕೊಂಡು ಇದನ್ನು ಈ ಥರನೇ ನಾವು ಎಲ್ಲ ಕ್ಲೀನಾಗಿ ಈ ಥರ ನೀರು ಈಗ ನೋಡ್ಬೋದು ರೀ, ನಮ್ಮದು ನೀರು ಇದು ಹೋಗೋ ತನಕ ನಾವು ಇದರೊಳಗೆ ಒಂದು 5 ನಿಮಿಷಗಳ ಕಾಲ ಬಿಡೋಣ. ಈಗ ನೀವು ನೋಡ್ತಾ ಇರ್ಬೋದು, ಇಲ್ಲಿ ನಮ್ಮದು ಹಾಲು ಚೆನ್ನಾಗಿ ಕುದಿ ಬರ್ತಾ ಇದೆ. ಈ ಟೈಮ್ನಲ್ಲೇ ನೋಡಿರಿ ಇದನ್ನು ನಾವು ಖೋವಾವನ್ನು ಸೇರಿಸ್ಕೊಂಡ್ರಿ. ಇದು ಚೆನ್ನಾಗಿ ಖೋವಾ ಇದರೊಳಗೆ ಮೆಲ್ಟ್ ಆಗಬೇಕು ರೀ, ಒಳ್ಳೆ ಟೇಸ್ಟ್ ಕೊಡುತ್ತೆ. ಈಗ ನಾವು ದೂದ್ ಪೇಡ ತಿಂತೀವಿ ನೋಡಿರಿ, ಆ ಥರನೇ ಒಂದು ಟೇಸ್ಟ್ ಇರ್ತದೆ ಇದರೊಳಗೆ. ಅಂದರೆ ಒಂದು ಗಟ್ಟಿಯಾದ ಪಾಯಸ ಮಾಡ್ತಾಯಿದ್ದೀವಿ ನೋಡಿರಿ. ಹಾಗಾಗಿ ಇದನ್ನು ಈ ಥರ ಮೆಲ್ಟ್ ಮಾಡಿದ್ರೆ ನಿಮಗೆ ಒಂದು 1.5-2 ನಿಮಿಷದೊಳಗೆ ನಿಮಗೆ ಇದನ್ನು ಈ ಥರ ಮಾಡಿದ್ರೆ ಸಾಕ್ರಿ, ಮೆಲ್ಟ್ ಆಗುತ್ತೆ ಬೇಗನೆ. ನೋಡ್ಬೋದು ರೀ, ನಮ್ಮದು ಇದು ಇವಾಗ ಆಗಿದೆ, ಗಟ್ಟಿ ಆಗಿದೆ ನೋಡ್ಬೋದು. ನಾನೀಗ ಸ್ಟವನ್ನು ಆಫ್ ಮಾಡ್ಕೊಂಡಿದ್ದೇನೆ. ಈ ಥರ ಇದ್ದಾಗೆ ನೋಡಿರಿ, ನಾವು ಇದಕ್ಕೆ ಸಹ ನಾವು ತುರಿದು ಮತ್ತು ಬೇಯಿಸಿಟ್ಕೊಂಡಿದ್ದೆ ನೋಡಿರಿ ಆ ಮಾವಿನಕಾಯಿಯನ್ನು ಇದಕ್ಕೆ ಹಾಕ್ತಾಯಿದ್ದೀನಿ ನಾನು. ಇದನ್ನು ಹಾಕಿಬಿಟ್ಟು ಚೆನ್ನಾಗಿ ಒಂದು ಮಿಕ್ಸ್ ಮಾಡಬೇಕ್ರಿ. ಅಂದರೆ ನಮಗೆ ತುಂಬ ಒಳ್ಳೆಯ ಒಂದು ಗಟ್ಟಿಯಾದಂಥ ಒಂದು ಪಾಯಸ ನೋಡ್ಬೋದು ನೀವು. ಈ ಥರ ನೋಡಿರಿ, ಗಟ್ಟಿಯಾಗಿದೆ ನಮ್ಮದು ಪಾಯಸ, ತುಂಬ ಚೆನ್ನಾಗಿ ಬರುತ್ತೆ. ಈಗ ನೋಡ್ಬೋದು ರೀ, ನಮ್ಮದು ಸ್ವಲ್ಪ ಇಲ್ಲಿ ನಾನು ಸ್ವಲ್ಪನೇ ಒಂದು ಚಿಟಿಕೆ ಉಪ್ಪು, ಒಂದು ಸ್ವಲ್ಪನೇ ಇದು ಏಲಕ್ಕಿ ಈ ಥರ ಮಾಡ್ಕೊಂಡಿದ್ದೀನಿ. ಇದು ಸ್ವಲ್ಪ ಇದೇ ಥರನೇ ಬರುತ್ತೆ ರೀ. ಇದಕ್ಕೆ ನಾವು ಇನ್ನೊಂಚೂರು ಹಾಲನ್ನು ಸಹ ಸೇರಿಸ್ಬೇಕಾಗತ್ತೆ. ಈಗ ನಾನು ಇಲ್ಲಿ ಸ್ವಲ್ಪನೇ ಬಿಸಿ ಮಾಡ್ಕೊಂಡಿರೋಂತಹ ಗಟ್ಟಿ ಹಾಲನ್ನು ಸೇರಿಸ್ತಾ ಇದ್ದೀನಿ ರೀ. ಅಂದರೆ ಇದು ನಮಗೆ ಒಂದು ಖೋವಾದು ಮತ್ತು ಈ ಗಟ್ಟಿ ಹಾಲಿನೊಂದು ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ. ನೀವು ನೋಡ್ಬೋದು, ಇದಕ್ಕೆ ನೋಡಿರಿ ನಾನಿವಾಗ ದ್ರಾಕ್ಷಿ ಗೋಡಂಬಿ ಫ್ರೈ ಮಾಡ್ಕೊಂಡಿದ್ದೇನೆ, ಇದಕ್ಕೆ ಹಾಕ್ಕೊಂಡಿದ್ದೀನಿ. ನೋಡ್ಬೋದು ನಮ್ಮದು ಮಾವಿನಕಾಯಿ ಪಾಯಸ ರೆಡಿ ಆಗಿದೆ ರೀ. ತುಂಬ ಚೆನ್ನಾಗಿರುತ್ತೆ. ನೀವು ಮನೆಯಲ್ಲಿ ಒಂದು ಸತಿ ಮಾಡಿ ನೋಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.